ಅಬಕಾರಿಯ ನಡೆದಿರುವಂತಹ ಅಬಕಾರಿ ಇಲಾಖೆಯಲ್ಲಿ ನಡೆದಿರುವಂತಹ ಒಂದು ಅಕ್ರಮ ಇವತ್ತು ಜೋರಾಗಿ ಪ್ರತಿಧ್ವನಿಸ್ತಾ ಇದೆ. ರಾಜ್ಯ ಸರ್ಕಾರವನ್ನ ಕಟ್ಟಾಕೋದಕ್ಕೆ ಅಬಕಾರಿ ಅಸ್ತ್ರ ಪ್ರಯೋಗ ಆಗಿದೆ. ಅಹೋರಾತ್ರಿ ಧರಣಿ ಆಯಿತು. ಇದೀಗ ಸದನದಲ್ಲೂ ಕೂಡ ಸಮರ ಮುಂದುವರೆದಿದೆ. ಅಬಕಾರಿ ಸಚಿವರು ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಪಟ್ಟು ಹಿಡಿದಿದ್ದಾರೆ. ಅಹೋರಾತ್ರಿ ಧರಣಿ ಮಾಡಿದ್ರು. ನಿನ್ನೆ ರಾತ್ರಿ ಇಡೀ ಇಲ್ಲೇ ಮಲಗಿ ಪ್ರತಿಭಟನೆಯನ್ನ ಮಾಡಿದಂತಹ ವಿಪಕ್ಷ ಯಾವುದೇ ಕಾರಣಕ್ಕೂ ನಾವು ನಮ್ಮ ಧರಣಿ ಹಿಂಪಡೆಯೋದಿಲ್ಲ, ಅಬಕಾರಿ ಸಚಿವರು ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾರೆ. ಶರತ್ ಬಚ್ಚೇಗೌಡರು ಮಾತಾಡ್ತಾ ಇದ್ದಾರೆ ಈಗ ಸದನದಲ್ಲಿ. ಇವ್ರು ಯಾಕೆ ನೋಟಿಫೈ ಮಾಡ್ತಾರೆ? ಆ ನೋಟಿಫೈ ಮಾಡಿದಂತ ಜಾಗಗಳಿಗೆ ಹೋಗಿ ಉದ್ಯೋಗ ಮಾಡುವಂತ ಪರಿಸ್ಥಿತಿ ತರಂತ ಉದ್ದೇಶನೇ ಇವರು. ಮತ್ತೊಮ್ಮೆ ವಲಸೆ ಕಾರ್ಮಿಕರಿಗೆ ವಲಸೆ ಪದ್ಧತಿಗೆ ಇಲ್ಲಿರ್ತಕ್ಕಂಥ ಏನು ಮೊದಲು ಜೀತದ ಪದ್ಧತಿ ಇತ್ತು, ಆ ಜೀತದ ಪದ್ಧತಿನ ಮರುಸ್ಥಾಪನೆ ಮಾಡ್ಬೇಕಂತ ದುರುದ್ದೇಶ ಇಟ್ಕೊಂಡು ತಂದಿರ್ತಕ್ಕಂಥ ಬಿಲ್ಲ ಸಭಾಧ್ಯಕ್ಷರೇ ಇದು. ಸಭಾಧ್ಯಕ್ಷರೇ, ಇದರಲ್ಲೆಲ್ಲ ಕೂಡ ಅತ್ಯಂತ ಆಘಾತಕಾರಿ ಅಂಶ ಏನಂತಂದ್ರೆ ಈ ಒಂದು ಬಿಬಿ ಜಿ ಬಿಲ್ಲಿನ ಅಡಿಯಲ್ಲಿ 60 ದಿನ ಏನ್ ಇವರು ಪಾಸ್ ಅಂತ ತಂದಿದ್ದಾರೆ, ಆ 60 ದಿನದ ಪಾಸ್ ನ ರಾಮ್ಜಿ ಅಂತ ಹೇಳಿ ಮಾಡಿದ್ದಾರೆ, ಆ ಯೋಜನೆಯನ್ನ ತಂದಿದ್ದಾರೆ. ಸೊ ಅದ್ರ ಬಗ್ಗೆ ಶರತ್ ಬಚ್ಚೇಗೌಡರು ಮಾತಾಡ್ತಾ ಇದ್ರು.